ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಸ್, ಇವತ್ತಿನ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗನ ಕಿವಿ ಚುಚ್ಚಿಸೋ ಶಾಸ್ತ್ರ ಇದರ ಬಗ್ಗೆ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದರ ಬಗ್ಗೆ ಡೀಟೇಲ್ಸ್ನ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ. ಮಕ್ಕಳಿಗೆ ಕಿವಿ ಚುಚ್ಸೋದು ಅಂತಂದರೆ ಒಂದು ಕಡೆ ಖುಷಿ. ಇಷ್ಟು ದಿವಸ ಬರೀ ಕಿವಿಲಿರ್ತವೆ, ಇನ್ನು ಓಲೆ ಹಾಕ್ಕೊಂಡು ಯಾವ ರೀತಿಯಾಗಿ ನಮ್ಮ ಪಾಪು ಕಾಣುತ್ತೆ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಪಾಪ ಅವಕ್ಕೆ ನೋವಾಗ್ಬೋದೇನೋ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತವೆ ಅನ್ನೋದು ಒಂದು ಕಡೆ ಆಗಿರುತ್ತೆ. ನನಗೂ ಇದೇ ರೀತಿಯಾಗಿ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ನನ್ನ ಪಾಪು ಬೇಬಿ ಬಾಯ್ ಆಗಿರೋದ್ರಿಂದ ಅದರ ನನ್ನ ಹಸ್ಬೆಂಡ್ಗೆಲ್ಲ ಕಿವಿ ಚುಚ್ಸೋದು ಅಷ್ಟೇನು ಇಷ್ಟ ಇರಲಿಲ್ಲ. ಬಟ್ ನನಗೆ ಎಲ್ಲ ಶಾಸ್ತ್ರಗಳನ್ನು ಮಾಡಬೇಕು ಅನ್ನೋದು ಮೊದಲಿಂದನೂ ಇತ್ತು. ಹಾಗಾಗಿ ಕಿವಿ ಚುಚ್ಸೋ ಶಾಸ್ತ್ರನೂ ನಾವು ಮಾಡಿಸಿದ್ವಿ. ನಮ್ಮ ಹಿಂದೂ ಟ್ರೆಡಿಷನ್ ಪ್ರಕಾರ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಗಂಡು ಮಗು ಆಗಲಿ ಅಥವಾ ಹೆಣ್ಮಗು ಆಗಲಿ ಕಿವಿ ಚುಚ್ತಾರಲ್ವಾ. ಆ್ಯಂಡ್ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಕೂಡ ಇರುತ್ತೆ. ಅದರಿಂದನೇ ನಮ್ಮ ಹಿರಿಯರೆಲ್ಲ ಈ ಶಾಸ್ತ್ರಗಳನ್ನು ಮಾಡಿರ್ತಾರೆ. ಹಾಗಾಗಿ ನಂಗೆ ಅವನ್ನೆಲ್ಲ ಮಾಡಬೇಕು ಅಂತ ಮುಂಚಿಂದನೂ ಇತ್ತು. ಆ್ಯಂಡ್ ಹೇಳ್ತಾರಲ್ವಾ ಇದು, ಆ್ಯಂಡ್ ನಮ್ಮ 16 ಸಂಸ್ಕಾರ ಅಂತ ಇರುತ್ತಲ್ಲ ಹಿಂದೂ ಧರ್ಮದ ಪ್ರಕಾರ, ಅದರಲ್ಲಿ ಕರ್ಣವೇದ ಅನ್ನೋದು ಒಂದು. ಅಂದರೆ ನಾವು ಈ ರೀತಿಯಾಗಿ ಮಕ್ಕಳಿಗೆ ಕಿವಿ ಚುಚ್ಸೋದ್ರಿಂದ ಮಕ್ಕಳ ಶ್ರದ್ಧೆ ಹಾಗೆ ವಿದ್ಯಾ ಬುದ್ಧಿ ಇದೆಲ್ಲ ಜಾಸ್ತಿ ಆಗುತ್ತೆ ಅನ್ನೋದು ನಂಬಿಕೆ. ಹಾಗೆಯೇ ಸೈಂಟಿಫಿಕಲಿ ಹೇಳೋದಾದರೆ ಕೆಲವೊಂದು ಆಕ್ಯುಪ್ರೆಷರ್ ಪಾಯಿಂಟ್ಸ್ ಎಲ್ಲ ಇರೋದ್ರಿಂದ ಕಿವಿ ಚುಚ್ಸೋದ್ರಿಂದ ಮೆದುಳಿಗೆ ತುಂಬ ಒಳ್ಳೆಯದು, ಹಾಗೆ ಕಣ್ಣಿಗೂ ಕೂಡ ಒಳ್ಳೆಯದು ಅಂತಲೂ ಹೇಳ್ತಾರೆ. ಹಾಗಾಗಿ ಹಿಂದಿನವರು ಈ ಶಾಸ್ತ್ರನ ಮಾಡಿದಾಗ ನನ್ನ ಮಗನ ಕಿವಿ ಚುಚ್ಸೋ ಶಾಸ್ತ್ರ ಹೇಗಾಯಿತು ಅದರ ಡೀಟೇಲ್ಸ್ನ ನಾನು ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಾನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ಪಲ್ಲೆಲ್ಲ ನನ್ನ ಮಗನ ಕಿವಿ ಚುಚ್ಚಿದ್ದು ಅಂತಂದರೆ ಫೋಟೋನ ಪೋಸ್ಟ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಹಾಗೆ ಫ್ಯಾಮಿಲಿಯಲ್ಲಿ ಎಲ್ಲ ನ್ಯೂ ಮಾಮ್ಸ್ ಎಲ್ಲ ಇದ್ದಾರೆ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಇರೋರೆಲ್ಲ ಕೆಲವೊಂದು ಕ್ವೆಶನ್ಸ್ನ ಕೇಳಿದರು. ಅವ್ರಿಗೆಲ್ಲ ಅದರಲ್ಲಿ ಅಲ್ಲೇ ಆ್ಯಕ್ಚುಲಿ ರಿಪ್ಲೈ ಮಾಡಿದ್ದೆ. ಬಟ್ ಹೀಗೇ ಸುಮಾರು ಜನ ನ್ಯೂ ಮಾಮ್ಸ್ ಎಲ್ಲ ಇರ್ತಾರಲ್ವ, ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಇಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಕೆಲವೊಂದು ಕ್ವಶನ್ಸ್ನ ನಾನು ಮೊಬೈಲಲ್ಲಿ ನೋಟ್ ಡೌನ್ ಮಾಡಿಟ್ಕೊಂಡಿದ್ದೆ. ಓಕೆ, ಫಸ್ಟ್ ಕ್ವಶನ್ ಬಂದು ಯಾವ ತಿಂಗಳಲ್ಲಿ ನನ್ನ ಮಗನಿಗೆ ಕಿವಿ ಚುಚ್ಚಿದ್ದು ಅಂತ. ಯೂಶ್ವಲಿ ಎಲ್ಲರೂ ಹೇಳ್ತಾರೆ ಆದಷ್ಟು ಬೇಗ, ಅಂದರೆ ಪಾಪು ಚಿಕ್ಕದಿದ್ದಾಗಲೇ ಕಿವಿ ಚುಚ್ಚೋದ್ರಿಂದ ಅದಕ್ಕೆ ಅಷ್ಟು ಸೆನ್ಸೇಷನ್ ಗೊತ್ತಾಗೋದಿಲ್ಲ, ಹಾಗಾಗಿ ಪೇಯ್ನ್ ಕೂಡ ಕಡಿಮೆ ಬೇಗ ಚುಚ್ಚಿದ್ರೆ ಅಂತ. ಹಾಗಾಗಿ ಯೂಶ್ವಲಿ ಎಲ್ಲರೂ ಆಡ್ ಮಂತ್ಸಲ್ಲಿ ಅಲ್ವಾ, 3rd ಮಂತ್, 5th ಮಂತ್, 7th ಯೂಶ್ವಲಿ ಯಾರೂ ಮಾಡಲ್ಲ. 9th ಮಂತಲ್ಲಿ ಎಲ್ಲ ಕಿವಿ ಚುಚ್ಚಿರೋದನ್ನು ನಾನು ಕೇಳಿದ್ದೀನಿ. ಹಾಗೆ ನಮ್ಮ ಮನೇಲಿ ಎಲ್ಲರೂ ಸಜೆಸ್ಟ್ ಮಾಡಿದ್ದೇನು ಅಂತಂದರೆ 3rd ಮಂತಲ್ಲೇ ಚುಚ್ಚಿಬಿಡು, ಆವಾಗ ಅಂದರೆ ನೋವು ಎಲ್ಲ ಜಾಸ್ತಿ ಗೊತ್ತಾಗಲ್ಲ ಅಂತ. ಓಕೆ, ನಾವು ಹಾಗೇ ಅಂದ್ಕೊಂಡ್ವಿ 3rd ಮಂತಲ್ಲೇ ಚುಚ್ಸೋಣ ಅಂತ. ಬಟ್ ಆ ಟೈಮಲ್ಲಿ ಏನಾಯಿತು ಅಂತಂದರೆ ನನ್ನ ಮಗ ಕಿವಿನ ತುಂಬ ಈ ರೀತಿಯಾಗಿ ಮುಟ್ಕೊಳ್ತಾನೆ ಇರ್ತಿದ್ದ. ಸೊ ನಮಗೇನಿಸ್ತು ಅಂತಂದರೆ ಅಕಸ್ಮಾತ್ ನಾವು ಕಿವಿ ಚುಚ್ಚಿಸಿ ಅದು ಏನಾದರೂ ಅವನು ಮುಟ್ಕೊಂಡು ಆಮೇಲೆ ಗಾಯ ಆಗಿ ಅದೆಲ್ಲ ಯಾಕೆ ಬೇಕು ಅಂತ ನಾವು ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಆ್ಯಂಡ್ 5th ಮಂತ್ ಈಸ್ ದ ರೈಟ್ ಟೈಮ್ ಅಂತ ನನಗನ್ನಿಸ್ತು. ಆವಾಗ ಕಿವಿ ಚುಚ್ಚಿದ್ರೆ ಒಳ್ಳೆಯದು ಅಂತ ಅಂದ್ಕೊಂಡು, ಅಂದರೆ ತುಂಬ ಮುಂಚೆನೂ ಅಲ್ಲ ತುಂಬ ಲೇಟಾಗೂ ಅಲ್ಲ, 5th ಮಂತ್ ಕರೆಕ್ಟ್ ಅಂತ. ಸೊ 4th ಮಂತ್ ಕಂಪ್ಲೀಟ್ ಆಯ್ತಲ್ವ, ಆವಾಗ ನಾವು ನಮ್ಮ ಮಗನಿಗೆ ಕಿವಿ ಚುಚ್ಚಿದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು ನನ್ನ ಮಗನಿಗೆ ಗನ್ ಶಾಟ್ ಮಾಡಿಸಿದ್ದ ಅಥವಾ ಪಿಯರ್ಸಿಂಗ್ ಮಾಡ್ತಾರಲ್ವ, ನೀಡಲ್ ಪಿಯರ್ಸಿಂಗ್, ಅದನ್ನು ಮಾಡಿಸಿದ್ದ ಅಂತ. ಯೂಶ್ವಲಿ ಬೆಂಗಳೂರಲ್ಲೆಲ್ಲ ಆಯಿತು ಅಂತಂದರೆ ಹಾಸ್ಪಿಟಲಲ್ಲೇ ಆಪ್ಷನ್ ಇರುತ್ತೆ ಕಿವಿ ಚುಚ್ಸೋದು, ಅಲ್ಲೆಲ್ಲ ಯೂಶ್ವಲಿ ಗನ್ ಶಾಟ್ನೇ ಮಾಡಿಸ್ತಾರೆ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ, ಗನ್ ಶಾಟಲ್ಲಿ ಫಸ್ಟ್ ಯೂಶ್ವಲಿ ಗೋಲ್ಡ್ ಪ್ಲೇಟೆಡ್ ಇಯರಿಂಗ್ ಇರುತ್ತಲ್ವ, ಅದನ್ನು ಚುಚ್ಚಿರ್ತಾರೆ. ಲೇಟರ್ ನಾವು ಅದನ್ನು ಚೇಂಜ್ ಮಾಡಿಸ್ಕೋಬೇಕು ಅಂತ. ನನಗಿದು ಸೀರಿಯಸ್ಲಿ ಗೊತ್ತಿರಲಿಲ್ಲ. ನಾನು ಯೂಶ್ವಲಿ ಗೋಲ್ಡ್ ಇಯರಿಂಗನ್ನೇ ಪಿಯರ್ಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನೋ ಗೋಲ್ಡ್ ಪ್ಲೇಟೆಡ್ ಅಂತೆ.
ಓಕೆ. ಐ ಡೋಂಟ್ ನೋ. ನಾನು ತಿಳಿದಿರೋ ಪ್ರಕಾರ ಈ ರೀತಿಯಾಗಿ ಅಂತ ಅಂದರು. ಆ್ಯಂಡ್ ಸೊ ಆ್ಯಂಡ್ ಮೋರೋವರ್ ನಾನಿಲ್ಲಿ ಕೊಪ್ಪರಲ್ಲಿ ಬಂದಿರೋದ್ರಿಂದ ಆ ಆಪ್ಷನ್ ಕೂಡ ನನಗೆ ಇರಲಿಲ್ಲ. ಇಲ್ಲಿ ಸಣ್ಣ ಮಕ್ಕಳಿಗೆಲ್ಲ ಯೂಶ್ವಲಿ ಮೊರ ಅಂತ ಹೇಳ್ತಾರಲ್ವ, ಅದನ್ನೇ ಚುಚ್ಚೋದು ಅಂತಲೇ ಹೇಳಿದರು. ಬಟ್ ನನಗೇನು ಅಂತಂದರೆ ನನ್ನ ಹುಡುಗ ಬೇಬಿ ಬಾಯ್ ಆಗಿರೋದ್ರಿಂದ ಮೊರ ಹಾಕಿ ಅಂದರೆ ಅದೊಂಥರ ಹುಡುಗಿ ಥರ ಕಾಣಿಸುತ್ತೆ, ನನಗೆ ಸ್ಟಡ್ಸ್ ಚುಚ್ಸೋದೇ ಇಷ್ಟ ಇತ್ತು. ಸೊ ದ್ಯಾಟ್ ಚೆನ್ನಾಗೂ ಕಾಣುತ್ತೆ ಅಂತ ನಾವು ಏನು ಮಾಡಿದ್ವಿ ಅಂತಂದರೆ, ಒಂದು ಸತಿ ತೀರ್ಥಹಳ್ಳಿಗೆ ಹೋದಾಗ ಗಾಯತ್ರಿ ಜ್ಯುವೆಲರ್ಸಲ್ಲಿ ನಾನು ತಗೊಂಡಿದ್ದು. ಆ್ಯಂಡ್ ಕಿವಿ ಚುಚ್ಸಿದ್ದು ಕೂಡ ಅಲ್ಲೇ. ಸ್ಟಡ್ಸ್ ಅಂತಂದರೆ ಇಲ್ಲಿ ಪಿಕ್ಚರ್ ಪಾಪ್ ಮಾಡಿರ್ತೀನಿ ನಿಮಗೆ ಗೊತ್ತಾಗ್ಬೋದು ಯಾವ ರೀತಿಯಾಗಿದೆ ಅಂತ. ಮುಂದೆ ಸ್ಟಡ್ ಥರ, ಹಿಂದೆ ನೀಡಲ್ ಥರ, ಅದನ್ನೇ ಪಿಯರ್ಸ್ ಮಾಡ್ತಾರೆ ಆ್ಯಂಡ್ ಅದನ್ನು ಹಿಂದೆ ಸುತ್ತಬಿಡ್ತಾರೆ ಅಂತ. ಆ್ಯಂಡ್ ಓಕೆ, ಅದನ್ನು ನಾವು ಪರ್ಚೇಸ್ ಕೂಡ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕೊಪ್ಪದಲ್ಲೇ ಚುಚ್ಸೋಣ ಅಂತ ನಾವು ಅಲ್ಲಿ ಅಂದ್ಕೊಂಡು ಬಂದ್ವಿ. ಬಿಕಾಸ್ ನಾವು ಅವತ್ತು ಹೋದಾಗ ಏನೂ ರೆಡಿಯಾಗಿ ಹೋಗಿರಲಿಲ್ಲ. ಆ್ಯಂಡ್ ನಮ್ಮ ಮಗ ಆವಾಗ ಪಾಪು ಕೂಡ ಇನ್ನು 4th ಮಂತಲ್ಲಿ ಇದ್ದಿದ್ದರಿಂದ ಬೇಡ, ನೆಕ್ಸ್ಟ್ ಮಂತ್ ಚುಚ್ಸೋಣ ಅಂತ ಅಂದ್ಕೊಂಡು ಅವತ್ತು ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿ ಬಂದು ಆಚಾರ್ಯರು ಎಲ್ಲ ಇರ್ತಾರಲ್ವ, ಅವ್ರನ್ನ ಕೇಳಿದಾಗ ಇದೊಂದು ಸ್ವಲ್ಪ ನೀಡಲ್ ಸ್ವಲ್ಪ ದಪ್ಪ ಇದೆ, ಇಷ್ಟು ಸಣ್ಣ ಪಾಪುಗಳಿಗೆ ಅದನ್ನು ಚುಚ್ಚಿದ್ರೆ ಸ್ವಲ್ಪ ನೋವಾಗ್ಬೋದು ಅಂತೆಲ್ಲ ಹೇಳಿದರು. ಆ್ಯಂಡ್ ಅದನ್ನು ಹಿಂದೆ ಸುತ್ತುತ್ತಾರಲ್ವ ಆ ನೀಡಲ್ನ, ಅದಕ್ಕೆ ತಿರುಪಾಗಲಿ ಏನೂ ಇರಲಿಲ್ಲ. ಆ ಕಡ್ಡಿ ಇರುತ್ತಲ್ವ, ಹಿಂದೆ ಕಡ್ಡಿ, ಅದನ್ನೇ ಸುತ್ತುತ್ತಾರೆ ಅಂತ ಹೇಳಿದರು. ಅದು ಆಮೇಲೆ ಇವಾಗ ನಾವು ಪಾಪುಗಳಿಗೆ ಡ್ರೆಸ್ ಎಲ್ಲ ಹಾಕಬೇಕಾದ್ರೆ ಅದು ಬಟ್ಟೆಗೆಲ್ಲ ಸಿಕ್ಕಾಕೊಂಡು ಆಮೇಲೆ ಮತ್ತೆ ಕಷ್ಟ ಆಗ್ಬೋದು ಅಂತ ಎಲ್ಲ ಸಜೆಸ್ಟ್ ಮಾಡಿದರು. ಆ ಥರದ್ದು ಬೇಡ ಅಂತ. ಆ್ಯಂಡ್ ಸೊ ನಾವು ಏನು ಮಾಡಿದ್ವಿ ಅಂತಂದರೆ, ನೆಕ್ಸ್ಟ್ ಅಗೈನ್ ನಾವು ಅಲ್ಲೇ ಗಾಯತ್ರಿ ಜ್ಯುವೆಲರ್ಸ್ಗೆ ಹೋಗಿ ಇದನ್ನು ಎಕ್ಸ್ಚೇಂಜ್ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಅವರು ಪಾಪ ಎಕ್ಸ್ಚೇಂಜ್ ಮಾಡಿಕೊಟ್ಟು. ಆ್ಯಂಡ್ ಫೈನಲಿ ನಾವು ಮೊರ ಅಂತ ಸಿಗುತ್ತಲ್ವ, ಮುರ, ಪಾಪುಗಳಿಗೆಲ್ಲ ಚುಚ್ತಾರಲ್ವ, ಅದನ್ನೇ ನಾವು ಚುಚ್ಸಿದ್ದಾಯಿತು ಕೊನೆಗೆ. ಓಕೆ. ಆ್ಯಂಡ್ ಯಾವಾಗ ಅಂತ ಹೇಳಿದ್ನಲ್ವ, ನಾವು 4th ಮಂತ್ ಕಂಪ್ಲೀಟ್ ಆಗಿ 5th ಮಂತಿಗೆ ಬೀಳತ್ತಲ್ವ, ಆವಾಗ ನಾನು ಕಿವಿ ಚುಚ್ಸಿದ್ದು. ಅವನು ಮಾರ್ಚ್ 2ಗೆ 4th ಮಂತ್ ಕಂಪ್ಲೀಟ್ ಆಯಿತು. ನಾವು ಐ ಥಿಂಕ್ ಮಾರ್ಚ್ 12th ಅನಿಸುತ್ತೆ ಅವನಿಗೆ ಕಿವಿ ಚುಚ್ಸಿದ್ದು. ಅಂದರೆ ಅವನಿಗೆ 5th ಮಂತಲ್ಲಿ ಬಿದ್ದಾಗ 5th ಮಂತ್ ರನ್ನಿಂಗಲ್ಲಿ ಅವನಿಗೆ ಕಿವಿ ಚುಚ್ಸಿದ್ದು ತೀರ್ಥಹಳ್ಳಿಯಲ್ಲೇ ಗಾಯತ್ರಿ ಜ್ಯುವೆಲರ್ಸಲ್ಲಿ. ಅಲ್ಲೇ ಹೋಗಿ ಕಿವಿನ ಚುಚ್ಸಿದ್ವಿ. ಆ್ಯಂಡ್ ಅವನಿಗೆ ಎಕ್ಸ್ಪೀರಿಯನ್ಸ್ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಅವತ್ತಂತೂ. ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನಪ್ಪ ಅಂತ ಒಂದು ಕಡೆ ಖುಷಿ ಆಗ್ತಾಯಿತ್ತು, ಒಂದು ಕಡೆ ಒಂಥರ ಢಗ್ ಢಗ್ ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ಬಟ್ ಫಸ್ಟ್ ಕಿವಿ ಚುಚ್ಚಿದಾಗ ಅವನಿಗೆ ಅಷ್ಟು ನೋವಾಗಲಿಲ್ಲ. ಓಕೆ, ಆರಾಮಾಗಿಬಿಟ್ಟ. ನೆಕ್ಸ್ಟ್ ಕಿವಿ ಚುಚ್ಚಬೇಕಾದ್ರೆ ಅವ್ನು ಅಳು ನಿಲ್ಲಿಸೇ ಬಿಟ್ಟ. ಬಟ್ ಲೆಫ್ಟ್ ಕಿವಿಗೆ ಚುಚ್ಚಬೇಕಾದ್ರೆ ಒಂದು ಸ್ವಲ್ಪ ನೋವಾಯಿತು ಅನಿಸುತ್ತೆ. ಆವಾಗ ಚುಚ್ಚಬೇಕಾದ್ರೆ ತುಂಬಾ ಹತ್ಬಿಟ್ಟ. ಕಿವಿ ಚುಚ್ಬೇಕಾದ್ರೆ ಹತ್ತಿದ್ದಷ್ಟೇ. ಆಮೇಲೆ 1 ನಿಮಿಷ ಆದಮೇಲೆ ಸುಮ್ಮನಾಗ್ಬಿಟ್ಟ, ಆರಾಮಾಗಿಬಿಟ್ಟ. ನಂಗೆ ಇದನ್ನು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಅವನ ಮುಖ ನೋಡಿ ಒಂಥರ ಹೊಸ ಥರ ಕಾಣಿಸ್ತಾ ಇತ್ತು ಪಾಪು ನನಗೆ, ಓಲೆ ಎಲ್ಲ ಹಾಕ್ಕೊಂಡು. ಅದನ್ನು ನೋಡೇ ಒಂಥರ ಖುಷಿ ಆಯಿತು. ಅದರ ಫುಟೇಜ್ನ ನಾನು ತಗೊಂಡಿದ್ದೀನಿ, ಅದನ್ನು ನೋಡ್ಕೊಂಬನ್ನಿ. ಅದನ್ನು ನಾನೇನು ಅಂತಂದರೆ ವಾಯ್ಸ್ ಓವರ್ ಕೊಡೋದಾಗಲಿ ಏನು ಮಾಡಿಲ್ಲ. ಐ ಕೆಪ್ಟ್ ಇಟ್. ಅದನ್ನು ನಾನು ರಾ ಆಗೆ ಇಟ್ಟಿರ್ತೀನಿ, ನೋಡ್ಕೊಂಡು ಬನ್ನಿ.
ಇಲ್ಲಪ್ಪ ಇಲ್ಲ ಆಯ್ತು ಚಿನ್ನ ಆಯ್ತು ಅಯ್ಯೋ ಇಲ್ಲಮ್ಮ ಆಯ್ತು ಇಲ್ಲ ಬಿಟ್ಟು ಆಯ್ತು 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 ಇಲ್ಲಪ್ಪ ಇಲ್ಲ ಇಲ್ಲ ಜಾಣ ಜಾಣ ಕರ್ಕೊಬಿಟ್ಟು ಆಯ್ತು ಆಗಾಯ್ತು ನೋಡಲಿ ಅಕ್ಕ ಫೀಡ್ ಅದು ನೀರು ಹಾಕ್ತೀರಾ ಫೀಡ್ ಮಾಡಿಸಿದ್ರೆ ಒಳಗೆ ಮಾಡಿಸ್ಬೋದಾ ಅಕ್ಕ ಒಂದು ನಿಮಿಷ ಇಲ್ಲ ಪುಟ ಇಲ್ಲ ಪುಟ ಇಲ್ಲ ವಿಡಿಯೋ ನೋಡ್ಕೊಂಬಂದ್ರ ಹೇಗೆ ಅನಿಸ್ತು ನನ್ನ ಮಗನ ಕಿವಿ ಚುಚ್ಚಿಸೋ ಶಾಸ್ತ್ರ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಪುಟಾಣಿ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋದ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. So until my next video, take care, love you and bye bye.